ಸ್ವಾಗತ. ನಿಮ್ಮಂತೆ ಬೇರೆ ಮಹಿಳೆಯರ ಸಣ್ಣ ಸಣ್ಣ ಕಥೆಗಳನ್ನ ನಿಮ್ಮ ಮುಂದೆ ತರ್ತಿದ್ದೀನಿ. ಹೆಸರು ಬದಲಾಗಿರ್ಬೋದು, ಆದರೆ ಕತೆ ಮಾತ್ರ ನಿಜವಾದೆ. ನಾವು ಮಹಿಳೆಯರು ಹೇಗೆ ಜೀವನ ಮಾಡ್ತಿದ್ದೀವಿ, ನಿಜವಾಗ್ಲೂ ಯಾವ ಥರ ಜೀವನನ ಮಾಡಬೇಕಂತಿದ್ವಿ, ನೀವು ಕೇಳಿಸ್ಕೊಳ್ಳಿ, ಖುಷಿ ಪಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನಿಮ್ಮ ಮುಂದೆ ಈ ಕಥೆಗಳನ್ನೆಲ್ಲ ತರ್ತಿರೋದು ಗರಿಮಾ ಟ್ರಸ್ಟ್ ಅವರು. ಬಿಸಿ ಬಿಸಿ ದೋಸೆ ಮತ್ತು ಮಹಿಳೆಯರ ಹಸಿವು. ನಾನು ಇವತ್ತು ಅಂಗಡಿಗೆ ತಡವಾಗಿ ಬಂದೆ. ಉಷಾ ಹತ್ರ ಇಸ್ಕೊಂಡಿದ್ದ ಸಕ್ಕರೆನ ವಾಪಸ್ ಕೊಡಬೇಕಿತ್ತಲ್ಲ, ಅದಕ್ಕೆ ಮೊದಲು ಅವಳ ಮನೆಗೆ ಹೋಗಿದ್ದೆ. ನಾನು ಅವ್ರ ಮನೆಗೆ ಹೋದಾಗ ಉಷಾ ಮತ್ತು ಅವ್ರ ಮಗಳು ಭಾನುವಾರದ ಬ್ರೇಕ್ಫಾಸ್ಟ್ಗೆ ಬಿಸಿ ಬಿಸಿ ದೋಸೆನ ಮಾಡ್ತಿದ್ರು. ಅಲ್ಲೇ ಅವ್ರ ಗಂಡ ಮತ್ತು ಮಗ ದೋಸೆಗೆ ತಟ್ಟೆ ಇಟ್ಕೊಂಡು ಕಾಯ್ತಾ ಕೂತಿದ್ರು. ನಂಗನ್ನಿಸ್ತು, ಉಷಾ ಮಗಳಿಗೂ ಹೊಟ್ಟೆ ಹಸಿತಿತ್ತಾ, ಆದರೂ ಅವಳು ಊಟ ಮಾಡ್ತಿದ್ದ ತಮ್ಮನಿಗೆ ಅಂತ ದೋಸೆ ಬಡಿಸ್ತಿದ್ಲ ಅಂತ. ನಾನು ಹೇಗೆ ತಿಳ್ಕೊಳ್ಳೋಕ್ಕಾಗತ್ತೆ ಅವಳಿಗೆ ಹೊಟ್ಟೆ ಹಸಿತಿತ್ತಾ ಅಂತ? ಯಾಕಂದರೆ ನಾನು ಚಿಕ್ಕವಳಿರ್ಬೇಕಾದ್ರೆ ನಮ್ಮಮ್ಮ ಇದನ್ನೇ ಹೇಳ್ಕೊಟ್ಟಿದ್ರು. ಮೊದಲಿಗೆ ಎಲ್ರಿಗೂ ಬಡಿಸಿ ಆಮೇಲೆ ನೀನು ತಿನ್ನು ಅಂತ. ಆದರೆ ಅವಳು ದೋಸೆ ಬಡಿಸ್ಬೇಕಿದ್ರೆ ಅವಳ ಕಣ್ಣಲ್ಲಿ ಹಸಿವನ್ನು ನಾನು ನೋಡಿದೆ. ನಮ್ಮಪ್ಪ ಮತ್ತು ತಾತ ತುಂಬ ಭಯಂಕರ. ಯಾವ ಹೆಣ್ಣು ಅವ್ರ ಮುಂದೆ ತಟ್ಟೆ ತುಂಬ ಊಟ ಹಾಕೊಂಡು ತಿನ್ನೋ ಧೈರ್ಯನೇ ಇರಲಿಲ್ಲ. ನಾನು ಮದುವೆ ಆದಮೇಲೆ ಎಲ್ಲರೂ ಊಟ ಆದಮೇಲೆ ನಾನು ಊಟ ಮಾಡ್ತಿದ್ದೆ, ಥೇಟ್ ನಮ್ಮಮ್ಮನ ಥರ. ಕೆಲ ವರ್ಷಗಳಿಂದ ನಾನು ಯಾವಾಗ ನನ್ನ ಅಂಗಡಿ ವ್ಯಾಪಾರ ಶುರು ಮಾಡಿದೆ, ಈ ಎಲ್ಲ ಡ್ರಾಮಾಗಳಿಗೆಲ್ಲ ಸಮಯ ಕೊಟ್ಟೇ ಇಲ್ಲ. ನಾನು ಅಡುಗೆ ಮಾಡಿ ಊಟ ಮಾಡ್ಕೊಂಡು ಬರ್ತೀನಿ, ಆಗ ನಾನು ಅಂಗಡಿಗೆ ಬರೋದಕ್ಕಾಗೋದು. ಈ ಬಡಿಸೋ ಸಂಪ್ರದಾಯನ ನಿಲ್ಲಿಸ್ಬಿಟ್ಟೆ. ನನ್ನ ಗಂಡ, ಮಕ್ಕಳು, ಅತ್ತೆ ಅವರೇ ಬಡಿಸ್ಕೊಂಡು ಊಟ ಮಾಡ್ತಾರೆ. ಕೆಲವೊಂದು ಸಲ ಲೇಟ್ ಆಗಿರುತ್ತೆ, ಆವಾಗ ನಾನು ಟಿಫನ್ನ ಬಾಕ್ಸ್ಗೆ ಹಾಕ್ಕೊಂಡು ಹೋಗ್ತೀನಿ. ನಂಗೆ ಒಬ್ಬಳೇ ನನ್ನ ಅಂಗಡೀಲಿ ಕೂತ್ಕೊಂಡು ತಿನ್ನೋಕ್ಕೆ ತುಂಬ ಇಷ್ಟ ಆಗುತ್ತೆ. ಇವಾಗ ನಿಧಾನಕ್ಕೆ ನನಗೆ ಅರ್ಥ ಆಗುತ್ತೆ ನಾನು ಹೇಗೆ ನನ್ನ ಹಸಿವನ್ನು ಸಾಯಿಸ್ತಾ ಇದ್ದೆ ಪ್ರತಿ ಸಲ ಅಂತ. ಆ ಮೂಲೆ ಮನೆ ಇರೋ ನೀತು ಅಡುಗೆ ಮಾಡಬೇಕಾದ್ರೆ ಕದ್ದು ಮುಚ್ಚಿ ತಿಂತಾಳೆ. ಯಾರಿಗೂ ಗೊತ್ತಿಲ್ಲ ಈ ವಿಚಾರ ಅವಳು ನನ್ನ ಹತ್ರ ಒಂದು ರಹಸ್ಯವಾಗಿ ಹೇಳ್ಕೊಂಡಿದ್ದಾಳೆ ಅಂತ. ಏನು ಮಾಡೋಕ್ಕಾಗತ್ತೆ, ಅವಳು ಬಸ್ರಿ ಅಲ್ವಾ, ಹಸಿವನ್ನ ಹೇಗೆ ತಡ್ಕೊತಾಳೆ ನೋಡಿ. ಅವಳ ಮನೇಲೆ ಅವಳು ಕಳ್ಳಿ ಥರ ಊಟ ಮಾಡಬೇಕು. ಅವಳು ರೂಪ ಅತ್ತೆ ಅವ್ರ ಗಂಡ ಸತ್ತ ಮೇಲೆ ನಾನ್ ವೆಜ್ನ ತಿನ್ನೋದೇ ಬಿಟ್ಬಿಟ್ಟಿದ್ದಾರೆ. ಆದರೆ ಇವಾಗ ತಿಳಿದು ಬಂತು, ಅವರು 15 ವರ್ಷದಿಂದ ನಾನ್ ವೆಜ್ನ ಫ್ರಿಜ್ಜಲ್ಲಿ ಕದ್ದು ತಿಂತಿದ್ರು ಅಂತ. ಅವ್ರು ಹೇಳ್ತಾರೆ, ವಯಸ್ಸಾದವ್ರಿಗೆ ಹಸಿವು ಮತ್ತು ಆಸೆನ ತಡ್ಕೊಳಕ್ಕಾಗಲ್ಲ ಅಂತ. ಆದ್ರೂ ಅಡುಗೆ ಮನೆಗೆ ಹೋಗಿ ಎಲ್ಲರೂ ಮುಂದೆ ಕೂತ್ಕೊಂಡು ತಿನ್ನೋದಕ್ಕೆ ಆಗೋದೇ ಇಲ್ಲ. ವಯಸ್ಸಾದ ಮೇಲೆ ನಾವು ತಿಂದೇ ಇಲ್ಲದೆ ಇರೋ ಊಟದ ಬಗ್ಗೆನೇ ಯೋಚನೆ ಜಾಸ್ತಿ ಅಂತ. ಮೆಡಿಕಲ್ ಕ್ಯಾಂಪ್ ನೆನಪಿದೆಯಾ? ಈ ಹಳ್ಳಿಯ ತುಂಬ ಮಹಿಳೆಯರಿಗೆ ರಕ್ತದ ಕೊರತೆ ಮತ್ತು ದುರ್ಬಲ ಮೂಳೆ ಇದೆ ಅಂತ ಹೇಳಿದರು. ಆದರೆ ಅದೇ ಮಹಿಳೆಯರು ಪರೀಕ್ಷೆನೇ ತಪ್ಪು ಅಂತ ಜಗಳ ಮಾಡಿದರು. ಆವಾಗಲೇ ಡಾಕ್ಟರ್ ಮೇಡಮ್ ಎಲ್ರಿಗೂ ಬೈದರು. ನೀವೆಲ್ಲರೂ ಚೆನ್ನಾಗಿ ಊಟ ಮಾಡಬೇಕು ಅಂತ ಹೇಳಿದ್ರು. ಹೆಂಗಸರಿಗೆ ಚೆನ್ನಾಗಿ ಊಟ ಮಾಡಿ ಅಂತ ಬೈಬೇಕಾಗಿದೆ ನೋಡಿ. ಸುನೀತಾ ಎಷ್ಟೊಂದು ಮನೆಗಳಲ್ಲಿ ಪಾತ್ರೆ ತೊಳಿತಾಳೆ, ಆದರೂ ಅವಳಿಗೆ ಅದೇ ಮನೆಯಲ್ಲಿ ಟಾಯ್ಲೆಟ್ನ ಯೂಸ್ ಮಾಡೋದಕ್ಕೆ ಬಿಡಲ್ಲ. ಈ ಕಾರಣಕ್ಕೆ ಅವಳು ನೀರನ್ನೇ ಕುಡಿಯಲ್ಲ. ಇವಾಗ ನಾವು ಇದೆಲ್ಲ ಎಲ್ಲಿ ಅಂತ ಹೇಳೋದು, ಯಾರಿಗೆ ಅಂತ ಹೇಳೋದು? ನಾನು ಯಾವಾಗ ಒಬ್ಬಳೇ ಅಂಗಡೀಲಿ ಕೂತಿರ್ತೀನೋ ಆವಾಗ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾನೆ ಇರ್ತೀನಿ. ನಮ್ಮ ಅಜ್ಜಿ ಒಂದು ಕತೆ ಹೇಳಿದರು. ಒಂದು ಅಜ್ಜಿ ಬೆಣ್ಣೆನ ಮಾಡ್ತಿದ್ರು ಮಾರೋದಕ್ಕೆ ಅಂತ. ಅವ್ರು ಸತ್ತ ಮೇಲೆ
ಅವ್ರ ಕುಟುಂಬದವರು ರಾತ್ರಿ ಹೊತ್ತು ಏನೋ ಯಾರೋ ನಿಂತಿರೋ ಸದ್ದು ಬರ್ತಿದೆ ಅಂತ ಹೆದ್ರುಕೊಂಡಿದ್ರು. ಆಗ ಅಕ್ಕಪಕ್ಕದ ಮನೆಯವ್ರು ಹೇಳ್ತಿದ್ರು, ನಿಮ್ಮತ್ತೆ ಪ್ರತಿ ರಾತ್ರಿ ಬೆಣ್ಣೆ ನಿಕ್ಕಕ್ಕೆ ಬರ್ತಾರೆ ಅಂತ. ಆಗ ಅವರು ಒಂದು ಬಟ್ಲು ತುಂಬ ಬೆಣ್ಣೆನ ಅಜ್ಜಿ ಫೋಟೋದ ಮುಂದೆ ಇಕ್ಕಿ ಅವ್ರ ಆತ್ಮಕ್ಕೆ ತೃಪ್ತಿ ಸಿಕ್ತು. ಅಜ್ಜಿ ಬದುಕಿರ್ಬೇಕಾದ್ರೆ ಬೆಣ್ಣೆನ ಮಾರಿ ಮಿಕ್ಕಿದ ಬೆಣ್ಣೆನ ಮನೆಯವ್ರಿಗೆ ಕೊಡ್ತಿದ್ರು. ಕೊನೆಗೆ ಅವ್ರಿಗೆ ಏನೂ ಸಿಗ್ತಾನೆ ಇರಲಿಲ್ಲ. ಆದರೆ ಈಗ ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ. ಆದರೆ ನಾನು ದೆವ್ವ ಮತ್ತು ಆತ್ಮಗಳ ಬಗ್ಗೆ ನಂಬಲ್ಲ. ಆದರೆ ನಾನು ಒಬ್ಬಳೇ ನನ್ನ ಅಂಗಡೀಲಿ ಕೂತು ಊಟ ಮಾಡಬೇಕಿದ್ರೆ ನಮ್ಮ ಅಜ್ಜಿ ಹೇಳ್ತಿದ್ದ ಕತೆಗಳನ್ನೆಲ್ಲ ನೆನಪಿಸ್ಕೊತಿರ್ತೀನಿ.